ನಮಸ್ಕಾರ ರೀ. ನಮ್ಮ ಉತ್ತರ ಕನ್ನಡ ಜವಾರಿ ಮಂದಿಗೆಲ್ಲ ನಮಸ್ಕಾರ ಮತ್ತು ಉತ್ತರ ಕನ್ನಡ ಜವಾರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ, ನಾನು ಯೂಟ್ಯೂಬ್ ಓಪನ್ ಹೆಂಗೆ ಮಾಡೋದು ಅಂಥೇಳಿ ಹೇಳ್ಕೊಡ್ತೀನಿ. ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ಪೂರ್ತಿ ನೋಡಿದರೆ ಮಾತ್ರ ನಿಮ್ಗೆ ಅರ್ಥ ಆಕೈತಿ, ಇಲ್ಲ ಅಂದ್ರೆ ಅರ್ಥ ಆಗಂಗಿಲ್ಲ. ಯಾಕಂದರೆ ಎಲ್ಲ ಯೂಟ್ಯೂಬರ್ಸು ಪೂರ್ತಿಯಾಗಿ ನಿಮ್ಗೆ ತೋರಿಸ್ಕೊಡಂಗೂ ಇಲ್ಲ, ಹೇಳಂಗೂ ಇಲ್ಲ. ಯಾಕಂದ್ರೆ ಈ ವಿಡಿಯೋದಾಗ ಯಾರೋ ಸಣ್ಣ ಯೂಟ್ಯೂಬರ್ಸ್ ಮಾತ್ರ ಅವ್ರಿಗೆ ಗೊತ್ತಿರೋಷ್ಟು ಪೂರ್ತಿಯಾಗಿ ಹೇಳ್ಕೊಡ್ತಾರೆ. ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ. ಬರೀ ಈಗ ನಮ್ಮ ಮೊಬೈಲ್ ಸ್ಕ್ರೀನ್ ಮೇಲೆ ಹೋಗೋಣ, ಒಂದೊಂದು ಸ್ಟೆಪ್ ಬೈ ಸ್ಟೆಪ್ ತೋರಿಸ್ಕೊಡ್ತೀನಿ, ನೋಡ್ತಾ ಹೋಗ್ರಿ. ನಾವು ಈಗ ಮೊದಲು ಕ್ರೋಮನ್ನು ಓಪನ್ ಮಾಡಿಕೊಳ್ಳೋಣ. ಇದೇ ಕ್ರೋಮನ್ನು ಓಪನ್ ಮಾಡಿಕೊಳ್ಳಬೇಕು ಮತ್ತು ಸರ್ಚ್ ಬಾರಲ್ಲಿ ಸರ್ಚ್ ಮಾಡಬೇಕು. YT ಸ್ಟುಡಿಯೋ ಎಂದು ಸರ್ಚ್ ಮಾಡಬೇಕು. ನಂದು ಆಲ್ರೆಡಿ ಸರ್ಚ್ ಆಗಿದೆ, ಬಟ್ ನೀವು ಸರ್ಚ್ ಮಾಡ್ಕೋಬೋದು. ಅದಾದಮೇಲೆ ಕೆಳಗಡೆ ಕಾಣಿಸ್ತಾ ಇದೆ ನಿಮಗೆ ಲಾಗಿನ್ ಅಂತ ಇದೆ, ಅದರಲ್ಲಿ ಕ್ಲಿಕ್ ಮಾಡಬೇಕು. ಕ್ಲಿಕ್ ಆದ ಮೇಲೆ ಸ್ವಲ್ಪ ವೇಟ್ ಮಾಡಿ, ಯಾಕಂದರೆ ನನಗೆ ಸರ್ವರ್ ಪ್ರಾಬ್ಲಮ್ ಇದೆ. ಇವಾಗ ನನ್ನ ಚಾನಲ್ ಓಪನ್ ಆಯಿತು. ಯಾಕಂದರೆ ಇದು ನ್ಯೂ ಚಾನಲ್ ಆಗಿರೋದ್ರಿಂದ ಕೆಳಗಡೆ ನಿಮಗೆ ಕಾಣಿಸ್ತಾ ಇರ್ಬೋದು, ಸೆಟ್ಟಿಂಗ್ ಆಪ್ಷನ್ಸ್ ಒಂದು ಕಾಣ್ತಾ ಇದೆ. ಯಾಕಂದರೆ ಇದೇ ಇಂಪಾರ್ಟೆಂಟು ಯೂಟ್ಯೂಬಲ್ಲಿ. ಚಾನಲ್ ಕಾಣಿಸ್ತಾ ಇರ್ಬೋದು, ಇದರಲ್ಲಿ ಇದನ್ನ ಕ್ಲಿಕ್ ಮಾಡಿ ಓಪನ್ ಮಾಡಬೇಕು. ಓಪನ್ ಆದ ನಂತರ ನಿಮಗೆ ಇದೆಲ್ಲ ಕರೆಕ್ಟಾಗಿ ಇಷ್ಟೇ ಇರಲಿ. ಯಾಕಂದರೆ $USD ಅಂತಲೇ ಬಿಟ್ಬಿಡ್ರಿ, ಅದ್ರಾಗ ಏನೂ ಮಾಡೋಕ್ಕೆ ಹೋಗ್ಬೇಡ್ರಿ. $USD ಅಂತಲೇ ಬಿಡ್ರಿ. ಮತ್ತು ಕೆಳಗಡೆ ಡಿಫಾಲ್ಟ್ ಅಂತದೆ, ಬೇಸಿಕ್ ಇನ್ಫೋಂಡ್ ಅಂತ ಐತಲ್ಲ, ಅದ್ರಾಗ ಸ್ವಲ್ಪ ಓಪನ್ ಮಾಡ್ಕೊಳ್ರಿ. ಓಪನ್ ಮಾಡಿಕೊಂಡು ನಿಮ್ಮದು ರೆಸಿಡೆನ್ಸಿ ಅಂತ ಕೇಳ್ತೈತಿ, ರೆಸಿಡೆನ್ಸಿ ಹಾಕ್ಬೇಕು. ಅದ್ರಾಗ ನಮ್ಮ ರೆಸಿಡೆನ್ಸಿ ಬಂದು ಇಂಡಿಯಾ ಅಂತಲೇ ಹಾಕ್ಕೊಡ್ರಿ ರೆಸಿಡೆನ್ಸಿ. ಆದರೆ ಇದ್ರಾಗ ಸ್ವಲ್ಪ ಕೆಲಸ ಮಾಡಬೇಕಾದ್ರೆ ಒಂದು ಸ್ವಲ್ಪ ಸೂಕ್ಷ್ಮವಾಗಿ ಕೆಲಸ ನೀವು ಮಾಡಬೇಕಾಗುತ್ತೆ. ಯಾಕಂದರೆ ಇದು ಸ್ವಲ್ಪ ಬೇಗ ಹೋಗ್ಬಿಡ್ತೈತಿ. ಯಾಕಂದ್ರೆ ನಾನು ಮೊಬೈಲಲ್ಲಿ ಕೆಲಸ ಮಾಡಾಕತ್ತೇನೆ. ಇದ್ರಾಗ ಸ್ವಲ್ಪ ನಿಧಾನವಾಗಿ ಆರಾಮವಾಗಿ ಕೆಲಸ ಮಾಡಿಕೊಳ್ರಿ, ಇಲ್ಲಾಂದ್ರೆ ನಿಮಗೆ ಕೆಲಸ ಇದಾಗಲ್ಲ, ಹೋಗ್ಬಿಡುತ್ತೆ ಎಲ್ಲ ಕೂಡಿಸಿ. ಇದರಲ್ಲಿ ಇಂಡಿಯಾ ಅಂತ ಇದೆ, ಸ್ವಲ್ಪ ಸರ್ಚ್ ಮಾಡೋದ್ರಲ್ಲಿ ಕಷ್ಟ ಆಗುತ್ತೆ. ಇಂಡಿಯಾ ಅಂತ ಸೆಲೆಕ್ಟ್ ಮಾಡ್ಕೊಳ್ರಿ. ಆಮೇಲೆ ಕೆಳಗಡೆ ಲ್ಯಾಂಗ್ವೇಜ್ ಕೀವರ್ಡ್ ಅಂತ ಕೇಳ್ತೈತೆ ನಿಮಗೆ. ಇದ್ರಾಗ ಏನೈತಲ್ಲ ಕೀವರ್ಡ್ ಅಂತ ಕೇಳ್ತೈತೆ. ಯಾಕಂದ್ರೆ ನಿಮಗೆ ಯೂಟ್ಯೂಬ್ಗೆ ಇಂಪಾರ್ಟೆಂಟ್ ಆಗಿರೋಂಥ ಕೆಲಸ ಇದೆ. ಇದ್ರಾಗ ಏನು ಮಾಡಿರಿ ಅಂದ್ರೆ, ನಿಮ್ಮ ಯಾವುದು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತಿರಲ್ಲ ಆ ಯೂಟ್ಯೂಬ್ ಚಾನಲ್ನ ನೀವು ಇದ್ರಾಗ ಹಾಕ್ಕೋಬೋದು. ಯಾಕಂದ್ರೆ ನಾನು ಕನ್ನಡ ಯೂಸ್ ಮಾಡಿರೋದ್ರಿಂದ ಕನ್ನಡನ ಇದ್ರಾಗ ನಾನು ಉತ್ತರ ಕನ್ನಡ ಜವಾರಿ ಚಾನಲ್ ಅಂಥೇಳಿ ಇದ್ರಾಗ ಕೀವರ್ಡ್ ಹಾಕಾಕತ್ತೀನಿ. ಯಾಕಂದರೆ ಸರ್ಚಿಗೆ ಕಳಿಸೋದು ಇದೆ. ಇದ್ರಾಗ ನೀವು ಇದೇ ಥರ ಒಂದು ಅದರಲ್ಲಿ ಐತೆ ಒಂದು 50ರಿಂದ 100 ಕೀವರ್ಡ್ ನೀವು ಹಾಕ್ಬೋದು. ಯಾಕಂದ್ರೆ ನೀವು ಯಾವ್ದು ಬೇಕೋ ಆ ಥರ ಹಾಕ್ಕೊಳ್ರಿ. ಇದ್ರಾಗ ನಾನು ಹಾಕಿರೋದು ಉತ್ತರ ಕನ್ನಡ ಚಾನಲ್ ಅಂತ ಹಾಕೇನಿ, ಉತ್ತರ ಕನ್ನಡ ಜವಾರಿ ಚಾನಲ್ ಅಂತ ಹಾಕೇನಿ. ಈ ಥರ ಉಲ್ಟಾ ಪಲ್ಟಿ ಹಾಕಿದ್ರು ಕೂಡ ಯಾವ ಥರ ಸರ್ಚ್ ಮಾಡಿದರೂ ನಿಮ್ಗೆ ಅದು ಸಿಗ್ಬೇಕು ಜನಗಳಿಗೆ, ಆ ಥರ ಹಾಕ್ಕೊಳ್ರಿ. ಯೂಟ್ಯೂಬಾಗ ನೀವು ಯಾವ ಥರ ಸರ್ಚ್ ಮಾಡಿದರೂ ಅವ್ರಿಗೆ ಸಿಗಬೇಕದು, ಆ ಥರ ನೀವು ಕೀವರ್ಡನ್ನು ಹಾಕ್ಕೋಬೇಕು ಇದ್ರಾಗ. ಅದು ಮೇನ್ ಇಂಪಾರ್ಟೆಂಟ್. ಇದಾದಮೇಲೆ ಸ್ವಲ್ಪ ನೋಡ್ಕೊಳ್ರಿ. ಯಾಕಂದ್ರೆ ಇಲ್ಲಿ ಕೆಳಗಡೆ ಸೇವ್ ಅಂತ ಐತೆ, ಸೇವ್ ಅಂತ ಹಾಕ್ಕೊಳ್ರಿ. ಕೊಟ್ಟು ಮತ್ತು ರಿಟರ್ನ್ ಸೆಟ್ಟಿಂಗಿಗೆ ಬರ್ರಿ. ಮತ್ತು ಹೊಳ್ಳಿ ಸೆಟ್ಟಿಂಗ್ ಓಪನ್ ಮಾಡ್ಕೊಳ್ರಿ. ಸೆಟ್ಟಿಂಗ್ ಓಪನ್ ಮಾಡ್ಕೊಂಡ್ಮೇಲೆ ಇದೆಲ್ಲ ಏನು ಮುಟ್ಬೇಡ್ರಿ, ಎಲ್ಲ ಕರೆಕ್ಟ್ ಆಗೈತಿ. ಕೆಳಗಡೆ ಓಪನ್ ಮಾಡ್ಕೊಳ್ರಿ. ಸ್ವಲ್ಪ ಇದ್ರಾಗ ಸೆಕೆಂಡ್ ಆಪ್ಷನ್ಸ್ ಐತಿ, ಅಡ್ವಾನ್ಸ್ ಸೆಟ್ಟಿಂಗ್ ಅಂತ ಐತಿ. ಅದ್ರಾಗೂ ಏನು ಮಾಡಬೇಡ್ರಿ. ಇದ್ರಾಗ ಏನಪ್ಪ ಅಂದ್ರೆ ಮೇಡ್ ಫಾರ್ ಕಿಡ್ಸ್ ಅಂತ ಇರ್ತೈತಿ ಆಪ್ಷನ್ಸ್, ಅದನ್ನ ಆನ್ ಮಾಡಿಬಿಡ್ರಿ. ಅಂದ್ರೆ ಎಲ್ಲರೂ ನೋಡ್ಬೋದು, ಇಲ್ಲಾಂದ್ರೆ ನೋಡೋಕ್ಕಾಗಲ್ಲ. ಆ ಥರ ಆಪ್ಷನ್ಸ್ ಇರ್ತೈತಿ. ಅಪ್ಲೋಡ್ ಮಾಡ್ಬೇಕಾದ್ರೂ ಬರ್ತೈತಿ, ಬಟ್ ಮೇಡ್ ಫಾರ್ ಕಿಡ್ಸ್ ಅಂತ ಅಪ್ಲೋಡ್ ಇದ್ರಾಗ ಮಾಡಿಬಿಡ್ರಿ. ಯಾಕಂದರೆ ಇದ್ರಾಗ ಅಷ್ಟು ಜಾಸ್ತಿ ಇದು ಮಾಡಿಬಿಡ್ರಿ. ಸುಮ್ಮನೆ ನಾರ್ಮಲ್ ಟಿಕ್ ಹೊಡೆದು ಕೈ ಬಿಟ್ಬಿಡ್ರಿ, ಓಕೆ ಹೊಡೆದು ಕೈ ಬಿಟ್ಬಿಡ್ರಿ. ಬೇರೆ ಏನು ಇರೋಂಗಿಲ್ಲ ಇದ್ರಾಗ, ಅಷ್ಟೇ ಐತೆ. ಆಮೇಲೆ ಸೇವ್ ಮಾಡಿ ಕೈ ಬಿಡ್ರಿ. ಮತ್ತು ರಿಟರ್ನ್ ಇದ್ರಾಗೂ ಇಲ್ಲಿ ಇಂಪಾರ್ಟೆಂಟ್ ಇರೋದು ಇದ್ರೊಳಗಡೆ ಐತಿ.
ಏನಪ್ಪ ಅಂದರೆ ಕೆಳಗಡೆ ಎಲಿಜಿಬಿಲಿಟಿ ಅಂತ ಬರ್ತೈತಿ. ಅದ್ರೊಳಗೆ ವೆರಿಫಿಕೇಷನ್ ಅಂತ ಕೊಟ್ಟಿರ್ತೈತಿ. ನಿಮ್ಮ ಇಮೇಲ್ ಅಡ್ರೆಸ್ ಆಗಲಿ ನಿಮ್ಮ ಫೋನ್ ನಂಬರ್ ಆಗಲಿ ವೆರಿಫಿಕೇಷನ್ ಆಕೈತಿ. ಬಟ್ ನಂದು ಆಲ್ರೆಡಿ ಆಗೈತಿ, ವೆರಿಫಿಕೇಷನ್ ಆಗೋಗೈತಿ. ಆ ಥರ ನೀವು ನೋಡಿ ಮಾಡ್ಕೊಳ್ರಿ. ಇದ್ರಾಗ ವೆರಿಫಿಕೇಷನ್ ಆಗೈತಿ ನನ್ನ ನಂಬರ್. ಬಟ್ ನಿಮ್ಮದು ಆಕೈತಿ. ಅದು ಇಮೇಲ್ ಮುಖಾಂತರ ನಿಮ್ಗೆ ಮೆಸೇಜ್ ಬರ್ತೈತಿ, ಕೋಡ್ ಬರ್ತೈತಿ. ಅದು ಕೋಡ್ ಬಂದಾಗ ನಿಮ್ದು ಓಕೆ ಆಕೈತಿ. ಯಾಕಂದ್ರೆ ನಂದು ಆಲ್ರೆಡಿ 1-2 ಚಾನಲ್ ಐತಿ. ಬಟ್ ಅದು ಓಕೆ ಆಗೈತೆ ನಂದು. ನಿಮ್ದು ಆ ಥರ ಆಗಂಗಿಲ್ಲ. ಬಟ್ ನಿಮ್ಗೆ ಇಮೇಲ್ಗೆ ಅದ್ರದ್ದು ಕೋಡ್ ಬರ್ತೈತಿ, 6 ಡಿಜಿಟಲ್ ನಂಬರ್ ಬರ್ತೈತಿ. ಅದನ್ನು ಹಾಕಿ ಓಕೆ ನೀವು ಮಾಡ್ಕೋಬೇಕು. ಬಟ್ ಅದನ್ನೂ ನಿಮ್ಗೆ ತೋರಿಸ್ತೀನಿ. ಯಾಕಂದ್ರೆ ಇವಾಗ ಯೂಟ್ಯೂಬ್ನಾಗೆಲ್ಲ ಒಂದು ಸ್ವಲ್ಪ ಜಾಸ್ತಿ ಎಲ್ಲ ಚೇಂಜ್ ಆಗೈತಿ. ಇದ್ರಾಗ ಒಂದು ಸ್ವಲ್ಪ ನೋಡಿರಿ, ಅಡ್ವಾನ್ಸ್ ಸೆಟ್ಟಿಂಗ್ ಅಂತ ಐತಿ. ಇದ್ರಾಗ ನಿಮ್ದು ಏನಪ್ಪ ಅಂದರೆ ಟೈಟಲ್ ಅಂದರೆ ವಿಡಿಯೋ ಟೈಟಲ್ ಅಂತ ಕೇಳ್ತೈತಿ. ಬಟ್ ನೀವು ಅದು ಚಾನಲ್ ಹೆಸರು ನೀವು ಹಾಕ್ಬೋದು ಇದ್ರಾಗ. ಮತ್ತು ಒಳ್ಳೆ ಡಿಸ್ಕ್ರಿಪ್ಷನ್ ಲಿಂಕ್ ಅಂತ ಇರ್ತೈತಿ. ಅದ್ರೊಳಗಡೆ ಏನೈತಲ್ಲ ನಿಮ್ದು ಟೋಟಲ್ ಏನು ರಿಲೇಟೆಡ್ ವೀಡಿಯೋ ಮಾಡ್ತಿರಲ್ಲ ಆ ರಿಲೇಟೆಡ್ ವೀಡಿಯೋ ಬಗ್ಗೆ ನೀವು ಅದ್ರಾಗ ಬರಿಬೇಕು. ಯಾಕಂದ್ರೆ ಯೂಟ್ಯೂಬ್ನಾಗ ಯಾರು ಸರ್ಚ್ ಮಾಡಿದ್ರು ನಿಮಗೆ ಡೈರೆಕ್ಟ್ ಸಿಗ್ಬೇಕದು. ಆ ಥರ ಯೂಟ್ಯೂಬ್ನಾಗ ಸರ್ಚ್ ಮಾಡಿದರೆ ಮೇಲೆ ಕಾಣಿಸ್ಬೇಕು. ಆ ಥರ ನಿಮ್ಗೆ ಇದು ಆಕೈತಿ, ಯೂಸ್ ಆಕೈತಿ. ಬಟ್ ಇದನ್ನ ನಾನು ಹಾಕ್ತೀನಿ. ಇವಾಗ ನಂದು ಉತ್ತರ ಕನ್ನಡ ಇದು ಯೂಟ್ಯೂಬ್ ಚಾನಲ್ ಅಂತ ನಾನು ಹಾಕ್ಕೊಂಡಿರ್ತೀನಿ. ಇಲ್ಲಾಂದರೆ ಇದ್ರಾಗ ಒಂದು ಇದು ಐತಿ, ಪಬ್ಲಿಷ್ ಅಂತ ಒಂದು ಕೊಡ್ರಿ. ವಿಸಿಬಿಲಿಟಿ ಅಂತ ಐತಿ, ಅದ್ರಾಗ ಪಬ್ಲಿಷ್ ಕೊಡ್ರಿ. ಆಮೇಲೆ ಟ್ಯಾಗ್ಸ್ ಅಂತ ಇರ್ತೈತಲ್ಲ, ಟ್ಯಾಗ್ ಅಂತ ಇರ್ತೈತಿ. ಅದ್ರಾಗ ನಿಮ್ದು ಏನೈತಲ್ಲ ಉತ್ತರ ಕನ್ನಡ ಜವಾರಿ ಚಾನಲ್ ಅಂತ ನಾನು ಹಾಕಿರ್ತೀನಿ. ಬಟ್ ನಿಮ್ಮದು ಯೂಟ್ಯೂಬ್ ಯಾವುದು ಐತಲ್ಲ ಅದನ್ನ ನೀವು ಇದ್ರಾಗ ಕೊಡ್ರಿ. ಆಮೇಲೆ ಇದ್ರಾಗ ನೀವು ಬೇರೆ ಏನಾದರೂ ಹಾಕ್ಕೋಬೋದು. ನೀವು ಯಾವ ರಿಲೇಟೆಡ್ ವೀಡಿಯೋ ಮಾಡ್ತಿರಲ್ಲ ಆ ರಿಲೇಟೆಡ್ ವೀಡಿಯೋ ನೀವು ಹಾಕ್ಕೋಬೋದು ಇದ್ರಾಗ, ಅದೇನು ತೊಂದರೆ ಇಲ್ಲ. ಬಟ್ ಸೇವ್ ಮಾಡಿರಿ. ಯಾಕಂದರೆ ವೀಡಿಯೋ ಅಪ್ಲೋಡ್ ಮಾಡಿದಾಗ ನಾವು ಡಿಸ್ಕ್ರಿಪ್ಷನ್ ಲಿಂಕ್ ಬರೆದಿರ್ತೀವಿ, ಅದೇ ನಮ್ಗೆ ರ್ಯಾಂಕಿಂಗ್ ತೋರಿಸೋದು. ಆಮೇಲೆ ಇಲ್ಲಿ ಮೇಲೆಗಡೆ ಐತಿ ಕ್ಯಾಟಗರಿ ಅಂತ ಕೊಟ್ಟಾರ. ಇದ್ರ ಒಳಗಡೆ ಏನಷ್ಟು ಇದಿಲ್ಲ. ಬಟ್ ನೀವು ಓಪನ್ ಮಾಡ್ಕೊಳ್ರಿ. ಇದು ಇದಾಗಲ್ಲ. ಮೊದಲ್ದಾಗ ನಾನು ಇವಾಗ ಮಾರ್ಕ್ ಮಾಡಿ ತೋರಿಸ್ತೀನಿ. ಇದು ಲ್ಯಾಂಗ್ವೇಜ್, ಮೇಲ್ಗಡೆ ಇದ್ದಿದ್ದು ಲ್ಯಾಂಗ್ವೇಜ್, ಕೆಳಗಡೆ ಇದ್ದಿದ್ದು ಲ್ಯಾಂಗ್ವೇಜ್. ಇದ್ರಾಗ ವೀಡಿಯೋ ಲ್ಯಾಂಗ್ವೇಜ್ ಬರ್ತೈತಿ. ಇದ್ರಾಗ ಏನೈತಲ್ಲ ನೀವು ಕನ್ನಡ ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡ್ಕೊಳ್ರಿ. ಎರಡು ಕೆಳಗೇನು ಕನ್ನಡ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡಿರಿ, ಮೇಲೇನು ನಿಮ್ಮ ಕನ್ನಡ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡ್ಕೊಳ್ರಿ. ಬಟ್ ನಾನು ಮಾಡಿರೋದು ಕನ್ನಡ ಲ್ಯಾಂಗ್ವೇಜ್. ನಿಮ್ಗೆ ಯಾವ ಲ್ಯಾಂಗ್ವೇಜ್ ನಿಮ್ಗೆ ಬೇಕಲ್ಲ, ಇಂಗ್ಲೀಷ್ ಆಗ್ಬೋದು ಇಲ್ಲ ಹಿಂದಿ ಆಗ್ಬೋದು, ನೀವು ಸೆಲೆಕ್ಟ್ ಮಾಡ್ಕೋಬೋದು, ಅದೇನು ತೊಂದರೆ ಇಲ್ಲ. ಬಟ್ ನಾನು ಮಾಡ್ಕೊಂಡಿರೋದು ಇದ್ರಾಗ ಏನಪ್ಪ ಅಂದ್ರೆ ಕನ್ನಡ ಲ್ಯಾಂಗ್ವೇಜ್ ಅಂತೇಳಿ ನಾನು ಸೆಲೆಕ್ಟ್ ಮಾಡ್ಕೊಂಡು. ನಿಮ್ಗೆ ಯಾವ್ದು ಬೇಕಲ್ಲ ನೀವು ಅದು ಸೆಲೆಕ್ಟ್ ಮಾಡ್ಕೊಳ್ರಿ. ಆದರೆ ಇದ್ರಾಗ ಏನಂದ್ರೆ ಒಂದು ಸ್ವಲ್ಪ ಸೂಕ್ಷ್ಮವಾಗಿ ವರ್ಕ್ ಮಾಡಿರಿ. ಯಾಕಂದ್ರೆ ಅಷ್ಟು ಫಾಸ್ಟಾಗಿದ್ರೆ ವರ್ಕ್ ಮಾಡೋಕ್ಕೆ ಬರೋಂಗಿಲ್ಲ. ಯಾಕಂದ್ರೆ ನಾನು ಮೊಬೈಲ್ನಾಗ ಇದು ಸ್ಕ್ರೀನಿಂದ ರೆಕಾರ್ಡ್ ಮಾಡಿ ಹಾಕಿರೋದು. ಅದಕ್ಕೋಸ್ಕರ ನಿಮ್ದೇನಿಲ್ಲ, ಡೈರೆಕ್ಟಾಗಿ ಮಾಡ್ತಿರ್ತೀರಲ್ಲ, ಒಂದು ಸ್ವಲ್ಪ ನಿಧಾನವಾಗಿ ಜೂಮ್ ಮಾಡಿ ನೀವು ನೋಡಿ ಹಾಕ್ಕೋಬೋದು. ಇದ್ರಾಗ ಕನ್ನಡ ಅಂತೇಳಿ ಸೆಲೆಕ್ಟ್ ಮಾಡ್ಕೊಳ್ರಿ. ಸ್ವಲ್ಪ ನಿಧಾನ ಆಕೈತಿ. ಬಟ್ ನೋಡ್ಕೊಂಡು ಇದು ಮಾಡ್ಕೊಳ್ರಿ. ಯಾಕಂದ್ರೆ ಮತ್ತೆ ನಾವು ಇದ್ರಾಗ ಇದು ಮಾಡ್ಕೊಳಂಗಿಲ್ಲ. ಒಂದೇ ಸಾರಿ ನಮ್ಮ ಚಾನಲ್ ಓಪನ್ ಮಾಡ್ಕೊಳ್ಳೋದು, ಒಂದು ಸಾರಿ ನಿಮ್ಗೆ ಗೊತ್ತಾದ್ರೆ ಸಾಕು. ಬಟ್ ಇದು ಕ್ಯಾಟಗರಿ ಅಂತ ಬಂತಲ್ಲ, ಇದ್ರಾಗ ನಿಮ್ದು ಭಾಳಷ್ಟು ಕ್ಯಾಟಗರಿ ಐತಿ. ಮ್ಯೂಸಿಕ್ ಐತಿ, ಎಂಟರ್ಟೈನ್ಮೆಂಟ್ ಐತಿ, ಟೀಚ್ ಐತಿ, ಪೀಪಲ್ ಆ್ಯಂಡ್ ಬ್ಲಾಗ್ ಐತಿ. ಇದ್ರಾಗ ನಿಮ್ಗೆ ಯಾವುದು ಬೇಕೋ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೋಬೋದು ಕ್ಯಾಟಗರಿ ಒಳಗೆ. ಮತ್ತು ಟ್ರಾವೆಲ್ ವಿಲಾಗ್ ಎಲ್ಲ ಟೋಟಲ್ ಬರ್ತದೆ. ನಿಮಗೆ ನೀವು ಯಾವ ವಿಡಿಯೋ ರಿಲೇಟೆಡ್ ಇರ್ತೈತಿ ಅದನ್ನ ಮಾತ್ರ ಇದ್ರಾಗ ಕ್ಲಿಕ್ ಮಾಡ್ಕೊಳ್ರಿ. ಇದ್ರಾಗ ಐತೆ ನೋಡ್ರಿ, ಪ್ರತಿಯೊಂದು ಐತಿ. ಇದು ಮ್ಯೂಸಿಕ್ ಐತಿ, ಎಂಟರ್ಟೈನ್ಮೆಂಟ್ ಐತಿ, ನ್ಯೂಸ್ ಐತಿ, ಟೀಚ್ ಐತಿ, ಪೀಪಲ್ ಆ್ಯಂಡ್ ಬ್ಲಾಗ್ ಐತಿ. ನಾನು ಮಾಡಿರೋದು ಪೀಪಲ್ ಆ್ಯಂಡ್ ಬ್ಲಾಗ್ ಅಂತ ನಾನು ಸೆಲೆಕ್ಟ್ ಮಾಡ್ಕೊಂಡಿರ್ತೀನಿ. ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ಆಮೇಲೆ ನೀವು ಶೇವ್ ಅಂತ ಕೊಡ್ಬೋದು. ಮತ್ತು ಇದ್ರಾಗ ಏನಿಲ್ಲ, ಕಮಿಟ್ ಇದ್ದರೆ ನಿಮ್ಗೆ ಆನ್ ಬೇಕಂದ್ರೆ ಆನ್ ಮಾಡ್ಕೊಳ್ರಿ, ಆಫ್ ಬೇಕಂದ್ರೆ ಆಫ್ ಮಾಡ್ಕೊಳ್ರಿ. ಯಾಕಂದ್ರೆ ಅದೇನು ತೊಂದರೆ ಇಲ್ಲ. ಇವಾಗ ನಮ್ಮದು ಒಂದು ಸ್ವಲ್ಪ 90% ನಮ್ಮದು ಚಾನಲ್ ಕ್ರಿಯೇಟ್ ಆದಂಗೆ ಆಯ್ತು. ಬಟ್ ಇನ್ನೊಂದು ಸ್ವಲ್ಪ ಐತಿ. ಇವೆಲ್ಲ ಏನು ಮುಟ್ಬೇಡ್ರಿ, ಇವೆಲ್ಲ ಏನು ಅಷ್ಟು ಇಂಪಾರ್ಟೆಂಟ್ ಅಲ್ಲ, ಏನು ಮುಟ್ಟಕ್ಕೆ ಹೋಗ್ಬೇಡ್ರಿ. ಅಡ್ವಾನ್ಸ್ ಸೆಟ್ಟಿಂಗ್ ಅದ್ರಾಗ ಏನು ಅಷ್ಟು ಇಂಪಾರ್ಟೆಂಟ್ ಇಲ್ಲ, ಮುಟ್ಟಕ್ಕೆ ಹೋಗ್ಬೇಡ್ರಿ. ಬಟ್ ನಿಮ್ಗೆ ಏನಾರು ಇದ್ದರೆ ಮಾಡ್ಕೊಳ್ರಿ. ಡಿಫಾಲ್ಟ್ನಾಗ ಐತಲ್ಲ ಆನ್ ಆಫ್ ಮಾಡ್ಕೊಡ್ರಿ ಅಷ್ಟು ಬಿಟ್ಟರೆ ಇದ್ರಾಗ ಏನಿಲ್ಲ. ಮತ್ತೇನು ಇದ್ರಾಗ ಆ ಕಡೆ ಕೈ ಇಡಕ್ಕೆ ಹೋಗ್ಬೇಡ್ರಿ, ಗೊತ್ತಿಲ್ಲ ಅಂದ್ರೆ.
ನಿಮ್ಗೆ ಗೊತ್ತಿರೋ ವಿಷಯ ಅಷ್ಟೇ ಇದ್ರಾಗ ಮಾಡ್ಕೊಳ್ರಿ. ಇದ್ರಾಗ ನೋಡ್ಕೊಳ್ರಿ, ಒಂದು ಸ್ವಲ್ಪ ಕರೆಕ್ಟಾಗಿ ಯಾವ್ದು ಬೇಕೋ ಅದೆಲ್ಲ ನಿಧಾನವಾಗಿ ನೋಡ್ಕೊಳ್ರಿ. ಆಮೇಲೆ ಇದ್ರಾಗ ಏನಷ್ಟು ಇಂಪಾರ್ಟೆಂಟ್ ಇಲ್ಲ, ಒಂದು ಸಾರಿ ನೀವು ನೋಡ್ಕೋಬೋದು, ಏನಾದರೂ ಚೆಕ್ ಮಾಡ್ಕೋಬೋದು, ಆಮೇಲೆ ಶೋ ಮಾಡಿ ಬಿಡೋಕೆ ಅಡ್ಡಿಲ್ಲ, ಯಾಕಂದರೆ ಇದ್ರಾಗ ಎಷ್ಟು ಇಂಪಾರ್ಟೆಂಟ್ ಇಲ್ಲ. ಆಮೇಲೆ ಇರೋದು ಇವಾಗ ಬ್ಲ್ಯಾಕ್ ವರ್ಡ್ಸ್ ಅಂತೈತಿ ಆ್ಯಂಡ್ ಬ್ಲ್ಯಾಕ್ ವರ್ಡ್ಸ್ ಅಂತೈತಿ. ಇದ್ರಾಗ ಏನಪ್ಪ ಅಂದ್ರೆ ನಾನು ಸುಮ್ಮನೆ ಹಾಕೇನಿ ಕ್ಯಾಟಗರಿ ಹಾಕೇನಿ, ಅಷ್ಟೇ ಏನು ಇದಿಲ್ಲ, ಬಟ್ ಯೋಚನೆ ಮಾಡಿ ಹಾಕ್ಕೊಳ್ರಿ, ಅದ್ರಾಗೇನು ಅಷ್ಟು ಇಂಪಾರ್ಟೆಂಟ್ ಇಲ್ಲ. ಅಷ್ಟೇ, ಇವಾಗ ಏನಿಲ್ಲ, 100% ಒಂದು ಸ್ವಲ್ಪ ಯೂಟ್ಯೂಬ್ ಚಾನಲ್ ನಮ್ದು ಓಪನ್ ಆದಂಗೆ ಆಯ್ತು. ಇದ್ರಾಗ ಏನೈತಿ, ನೀವು ಆ್ಯಡ್ ಟೈಟಲ್ ಡಿಸ್ಕ್ರಿಪ್ಷನ್ ಇದನ್ನ ಏನೈತಲ್ಲ ಇದ್ರೊಳಗೆ ಯುವರ್ ವೀಡಿಯೋಸ್ ಅಂತ ಕೊಟ್ಟಾರ, ಟೈಟಲ್ ವ್ಯೂವರ್ಸ್ ಅಬೌಟ್ ಯುವರ್ ವೀಡಿಯೋ ಅಂತ ಕೊಟ್ಟಾರ. ಇದ್ರಾಗ ನೀವು ಬೇಕಾದ್ರೆ ಹಾಕ್ಕೋಬೋದು, ಬೇಡ ಅಂದ್ರೆ ಬಿಡ್ಬೋದು. ನಾನು ಹಾಕಿರ್ತೀನಿ, ಯಾಕಂದ್ರೆ ಉತ್ತರ ಕನ್ನಡ ಜವಾರಿ ಚಾನಲ್ ಅಂತ ನಾನು ಹಾಕಿರ್ತೀನಿ. ಆದರೂ ಈ ಓಲ್ಡ್ ನಮ್ಗೆ ಏನು ಹಾಕಾವು ಅಂದರೆ ಯೂಸ್ ಹಾಕಾವು, ಬಟ್ ನೀವು ಹಾಕ್ಕೋಬೋದು. ಒಂದು 2-3 ಸಾರಿ ಅದ್ರಾಗ ಐತೆ ನೋಡ್ರಿ, 50ಇಂದ 100ವರೆಗೆ ನೀವು ಹಾಕ್ಬೋದು ಅಂತ, ಕೀವರ್ಡ್ ಹಾಕ್ಬೋದು ಅಂತ ಕೊಟ್ಟಾರ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕೀವರ್ಡ್ ನೀವು ಹಾಕ್ಕೋಬೋದು, 100 ಹಾಕ್ಕೋಬೋದು, ಅದೇನು ತೊಂದರೆ ಇಲ್ಲ. ಯಾಕಂದ್ರೆ ನಾನು ಕನ್ನಡ ಚಾನಲ್ ಇರೋದ್ರಿಂದ ನಾನು ಕನ್ನಡದಾಗ ಹಾಕ್ಕೊಳತ್ತೀನಿ, ಮತ್ತು ಇಂಗ್ಲೀಷ್ ಸೆಲೆಕ್ಟ್ ಮಾಡ್ಕೊಂಡು ಬೇಕಾದ್ರೆ ನೀವು ಇಂಗ್ಲೀಷು ಹಾಕ್ಕೋಬೋದು, ಅದೇನು ತೊಂದರೆ ಇಲ್ಲ. ಇಂಗ್ಲೀಷು ಕನ್ನಡ ಎರಡು ಕೂಡ ನೀವು ಹಾಕ್ಕೋಬೋದು. ಇಲ್ಲಿ ಹಾಕ್ಯಾನ ನೋಡ್ರಿ, ಯೂಟ್ಯೂಬ್ ಟೀಚಿಂಗ್ ಅಂತ ಹಾಕೇನಿ, ಆಮೇಲೆ ಯೂಟ್ಯೂಬ್ ಕ್ರಿಯೇಟರ್ ಅಂತ ಹಾಕೇನಿ, ಆಮೇಲೆ ಯೂಟ್ಯೂಬ್ ರಿಲೇಟೆಡ್ ಟಿಪ್ಸ್ ಅಂತ ಹಾಕೇನಿ, ಆಮೇಲೆ ಅಷ್ಟು ಮಾತ್ರ ಹಾಕೇನಿ. ಸಬ್ಸ್ಕ್ರೈಬ್ ಇನ್ಕ್ರೀಜ್ ಟಿಪ್ಸ್ ಅಂತ ಹಾಕೇನಿ. ಇಷ್ಟು ಮಾತ್ರ ನೀವು ಹಾಕ್ಕೋಬೋದು. ಆಮೇಲೆ ಯೂಟ್ಯೂಬ್ ಟಿಪ್ಸ್ ಆ್ಯಂಡ್ ಕ್ರಿಯೇಟರ್ ಟಿಪ್ಸ್ ಅಂತ ಕೂಡ ಹಾಕೇನಿ, ಬಟ್ ನೀವು ಹಾಕ್ಕೋಬೋದು, ಇನ್ನೂ ಏನಾರು ಬೇಕಾದರೂ ನಿಮಗೆ ಏನು ಬೇಕನ್ನಿಸ್ತಲ್ಲ ಅದೆಲ್ಲ ನೀವು ಹಾಕ್ಕೋಬೋದು. ಆಮೇಲೆ ಇದ್ರ ಒಳಗಡೆ ಏನೈತಲ್ಲ ಇನ್ನೊಂದು ಸಾರಿ ನೀವು ಕೀವರ್ಡನ್ನು ಹಾಕಿ ಯಾಕಂದರೆ ಇದು ರ್ಯಾಂಕಿಂಗ್ ಹಾಕಿರ್ತೈತಿ. ಉತ್ತರ ಕನ್ನಡ ಜವಾರಿ ಚಾನಲ್ ಅಂತ ನಾನು ಹಾಕೇನಿ, ಬಟ್ ನೀವು ಏನಾರು ಬೇಕಾದರೂ ಇದ್ರೊಳಗೆ ಹಾಕಿ ಕೈ ಬಿಡ್ರಿ. ಯಾಕಂದರೆ ಇದನ್ನು ಇನ್ನೊಂದು ಸಾರಿ 2-3 ಸಾರಿ ನೀವು ಹಾಕ್ಬೋದು. ಹಾಕಿದ್ರೆ ಏನಾಕತ್ತಪ್ಪ ಅಂದ್ರೆ ನಮ್ಮ ಯಾರೋ ಹೆಂಗೆ ಸರ್ಚ್ ಮಾಡ್ಯಾರಂದ್ರೂ ಇಲ್ಲ ಉತ್ತರ ಕನ್ನಡ ಅಂತ ಜವಾರಿ ಅಂತ ಹಾಕಿರ್ತಾರೆ, ಇಲ್ಲಾಂದ್ರೆ ಉತ್ತರ ಕರ್ನಾಟಕ ಅಂತ ಹಾಕಿರ್ತಾರೆ. ಯಾವ ಥರ ಬೇಕಾದರೂ ಅವ್ರು ಸರ್ಚ್ ಮಾಡಿದರೂ ಕೂಡ ನಿಮ್ಗೆ ಅವ್ರಿಗೆ ವಿಡಿಯೋ ರೀಚ್ ಆಕತಿ, ಇಲ್ಲ ನಿಮ್ಮ ಚಾನಲ್ ಅವ್ರಿಗೆ ಸಿಗ್ತೈತಿ. ಆ ಥರ ನೀವು ಹಾಕ್ಕೊಳ್ರಿ. ಇವಾಗ ಇಷ್ಟು ಮಾತ್ರ ಹಾಕ್ಕೊಂಡೆ ನಾನು. ನಿಮಗೆ ಯಾವ ಥರ ಬೇಕಾ ನೀವು ಹಾಕ್ಕೋಬೋದು, ಅದೇನು ತೊಂದರೆ ಇಲ್ಲ. ಬೇಕಾದ್ರೆ ಆಮೇಲೆ ಕೂಡ ನೀವು YT ಸ್ಟುಡಿಯೋದಾಗ ಹೋಗಿ, ಕ್ರೋಮ್ ಒಳಗೆ ಹೋಗಿ YT ಸ್ಟುಡಿಯೋದಾಗ ಹೋಗಿ ನೀವು ಚೇಂಜ್ ಮಾಡ್ಕೋಬೋದು, ಹಂಗೇನು ಇಂಪಾರ್ಟೆಂಟ್ ಇಲ್ಲ. ಬಟ್ ನಮಗೇನಪ್ಪ ಅಂದರೆ ಇವೆಲ್ಲ ಹಾಕ್ಕೊಂಡ್ರೆ ಇಂಪಾರ್ಟೆಂಟ್ ಅಂತ ಅರ್ಥ. ಯಾಕಂದರೆ ಇದ್ರಾಗ ಒಂದು ಸ್ವಲ್ಪ ನನಗೆ ಕಷ್ಟ ಆಗತ್ತೈತೆ, ಯಾಕಂದ್ರೆ ಇದು ಮೊಬೈಲ್ನಾಗೆಲ್ಲ ನಾನು ಇದು ಮಾಡ್ತಾಯಿರೋದು, ಸ್ಕ್ರೀನ್ ರೆಕಾರ್ಡ್ ಮಾಡಾಕತ್ತೀನಿ ನಿಮಗೆ ತೋರ್ಸಕ್ಕಂತೇಳಿ. ಒಂದು ಸ್ವಲ್ಪ ನನಗೆ ಕಷ್ಟ ಆಗತ್ತೈತಿ ಟೈಪಿಂಗ್ ಮಾಡೋಕ್ಕೆ, ಆದರೂ ನಿಮಗೋಸ್ಕರ ನಾನು ಮಾಡ್ತೀನಿ. ಯಾಕಂದ್ರೆ ನನ್ನ ಹತ್ರ ಇನ್ನೊಂದು ಕ್ಯಾಮ್ರಾನೂ ಇಲ್ಲ, ಏನಿದ್ರು ನನ್ನ ಸ್ಮಾರ್ಟ್ಫೋನ್ ಒಳಗೆ ನಾನು ಮಾಡಾಕತ್ತೀನಿ ನಿಮಗೋಸ್ಕರ. ಯಾಕಂದರೆ ಯಾರೂ ಇದನ್ನೆಲ್ಲ ತಿಳ್ಸಂಗಿಲ್ಲ, ಬಟ್ ನಾನು ನಿಮಗೆ ತಿಳ್ಸಾಕತ್ತೀನಿ. ನಿಮ್ಮ ಚಾನಲ್ ಇವಾಗ ಕ್ರಿಯೇಟಾಗಿ ರೆಡಿ ಆಯ್ತು. ಮೇಲ್ಗಡೆ ಪಬ್ಲಿಷ್ ಅಂತ ಇರ್ತೈತಿ, ಇದರಿಂದ ಏನೈತಿ ನೀವು ಬ್ಯಾಕ್ ಹೋಗಿ ನೀವು ನಿಮ್ಮ ಯೂಟ್ಯೂಬ್ ಚಾನಲ್ ಒಳಗೆ ನೀವು ನೋಡ್ಕೋಬೋದು. ಇದ್ರೊಳಗೆ ಅದು ಏನು ಮಾಡೋಕ್ಕೆ ಹೋಗ್ಬೇಡ್ರಿ, ಅಷ್ಟು ಯಾವುದು ಇಂಪಾರ್ಟೆಂಟ್ ಇಲ್ಲ, ಬೇರೆ ಏನು ಮುಟ್ಟಬೇಡ್ರಿ. ಇದ್ರಾಗ ನಾನು ಹೇಳ್ಕೊಟ್ಟಿರೋದು ಅಷ್ಟು ಮಾತ್ರ ನೀವು ಹಾಕಿದರೆ ಸಾಕು.
ನೋಡಿರಿ, ಒಂದು ಸ್ವಲ್ಪ ಓದಿ ನೋಡಿರಿ. ಅಕಸ್ಮಾತ್ ನಿಮಗೆ ಏನಾರು ಡೌಟ್ ಇದ್ದರೂ ಏನು ಮುಟ್ಟಬೇಡ್ರಿ, ಬಟ್ ಓದಿ ನೋಡೋದು ಭಾಳ ಇಂಪಾರ್ಟೆಂಟ್. ನೋಡಿರಿ, ಒಂದು ಸಾರಿ ನಾನು ಎಲ್ಲ ಹಾಕಿರೋದು ಪೂರ್ತಿಯಾಗಿ ಬಂತು. ಇಲ್ಲಿ ಕೆಳಗಡೆ ಇದು ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರೋದು ಬಂತು, ಎಲ್ಲ ಬಂತು. ಆಮೇಲೆ ಪಬ್ಲಿಷ್ ಅದು ಏನೇನೈತಿ ಎಲ್ಲ ಟೋಟಲ್ ಇದ್ರ ಒಳಗಡೆ ಬಂತು. ಇಷ್ಟು ಮಾತ್ರ ನೋಡ್ಕೊಳ್ರಿ, ಒಂದು ಸತ ಚೆಕ್ ಮಾಡ್ಕೊಳ್ರಿ. ಯಾವ್ದಾರು ಇದ್ರೂ ಪ್ರಾಬ್ಲಮ್ ಇದ್ದರೂ. ಇಲ್ಲಿ ಮಾತ್ರ ಒಂದು ಇಂಪಾರ್ಟೆಂಟ್ ಐತಿ, ನಿಮ್ಮದು ಇಮೇಲ್ ಐ ಡಿ ಏನೈತಲ್ಲ ಇದ್ರಾಗ ಎಂಟರ್ ಮಾಡಿರಿ. ಎಂಟರ್ ಮಾಡಿ ಸೇವ್ ಮಾಡ್ಬೇಕು. ಯಾಕಂದ್ರೆ ಇಲ್ಲಿ ಮೇಲ್ಗಡೆ ಪಬ್ಲಿಷ್ ಅಂತ ಬಂತು, ಪಬ್ಲಿಷ್ ಮಾಡಿರಿ. ಇಮೇಲ್ ಐ ಡಿ ಕೂಡ ನೀವು ಎಂಟ್ರ್ ಮಾಡಿ ಪಬ್ಲಿಷ್ ಮಾಡಿದ್ರಂದ್ರೆ ಇದ್ರ ಒಳಗಡೆ ಬರ್ತೈತಿ. ಆಮೇಲೆ ಏನೈತಲ್ಲ ನೀವು ಬ್ಯಾಕ್ ಹೋಗ್ರಿ. ನಿಮ್ಮ ಡೈರೆಕ್ಟ್ ಕ್ರಿಯೇಟ್ ಅಂತ ಕೊಟ್ರಿ ಅಂದ್ರೆ ಮೇಲ್ಗಡೆ ನಿಮ್ಮ ಪ್ರೊಫೈಲ್ ಮೇಲೆ ಕ್ರಿಯೇಟ್ ಅಂತ ಕೊಟ್ರಿ ಅಂದ್ರೆ ಡೈರೆಕ್ಟ್ ನಿಮ್ಮ ಯೂಟ್ಯೂಬ್ ಚಾನಲ್ ಹೋಗತಿ. ನಿಮ್ಮ ಯೂಟ್ಯೂಬ್ ಚಾನಲ್ ಈ ಥರ ಬರ್ತೈತಿ. ಇನ್ನು ಮುಂದೆ ಏನೈತಲ್ಲ ನೀವು ಯೂಟ್ಯೂಬ್ನಾಗ ಏನು ಅಪ್ಲೋಡ್ ಮಾಡಿದ್ರು ಇಲ್ಲಿ ಕೆಳಗಡೆ ಕಾಣಿಸ್ತಾ ಇರ್ತೈತಿ ನಿಮ್ಮ ನೋಡಿದ್ರಲ್ಲ ಸ್ನೇಹಿತರೆ, ಎಲ್ಲರಿಗೂ ಅರ್ಥ ಆಗಿರ್ಬೇಕು ಅನ್ಕೊತೀನಿ. ಅಕಸ್ಮಾತ್ ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ನಾಗ ತಿಳಿಸ್ರಿ. ನೆಕ್ಸ್ಟ್ ವೀಡಿಯೋ ನಾನು ತೊಗೊಂಬರ್ತೀನಿ. ನಿಮ್ಗೆ ಏನು ಡೌಟ್ ಇದ್ದರೂ ಕಮೆಂಟ್ ಮೂಲಕ ತಿಳಿಸ್ರಿ. ಹಂಗೆ ಮತ್ತು ಯಾರು ನಮ್ಮ ಆಜು ಬಾಜು ಅದಿರಿ ಅವರು ಇದ್ರೆ ತಿಳಿಸ್ರಿ. ಅವ್ರಿಗೆ ನಾನು ಡೈರೆಕ್ಟಾಗಿ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿ ಕೊಡೋ ಪ್ರಯತ್ನ ಮಾಡ್ತೀನಿ. ಯಾಕಂದ್ರೆ ನನ್ನ ಹತ್ರ ಅಷ್ಟು ಯಾವುದು ಕ್ಯಾಮ್ರಾ ಅದು ಏನೂ ಇಲ್ಲ. ಒಂದು ಸ್ಮಾರ್ಟ್ಫೋನ್ ಐತಿ, ಅದ್ರಾಗ ನಾನು ಯೂಟ್ಯೂಬ್ ಕ್ರಿಯೇಟ್ ಮಾಡ್ತೀನಿ ಮತ್ತು ಹೊಳ್ಳಿ ಅದ್ರಾಗ ನಾನು ವೀಡಿಯೋ ಎಡಿಟಿಂಗ್ ಮಾಡ್ತೀನಿ. ಅದ್ರಾಗ ವೀಡಿಯೋ ಶೂಟಿಂಗ್ ಕೂಡ ನಾನು ಮಾಡ್ತೀನಿ. ದಯವಿಟ್ಟು ಕ್ಷಮೆ ಇರಲಿ. ನೆಕ್ಸ್ಟ್ ವೀಡಿಯೋಗೋಸ್ಕರ ಕಾಯ್ತಾ ಇರಿ.